ಏನೋ ಈ ಒಂದು ಸುದ್ದಿ ಬಹುಶಃ ಇಷ್ಟೆಲ್ಲ ಸುದ್ದಿಗಳನ್ನು ಕೇಳಿದ ನಂತರ ಎಲ್ಲೋ ಒಂದು ಕಡೆ ಕರ್ನಾಟಕದ ಪಾಲಿಗೆ ಒಂದು ನಿರಾಳವಾದಂಥ ಅಥವಾ ನಿಟ್ಟುಸಿರು ಬಿಡುವಂಥ ಸುದ್ದಿ ಅಂತ ಹೇಳಬಹುದು. ತಮಿಳುನಾಡಿಗೆ ನೀರನ್ನ ಬಿಡದೇ ಇರೋಕೆ CWMA ಆದೇಶವನ್ನ ನೀಡಿದೆ. ಕರ್ನಾಟಕದಲ್ಲಿ ತೀವ್ರ ಮುಂಗಾರು ಮಳೆಯ ಕೊರತೆ ಉಂಟಾಗಿದೆ. ಹೀಗಾಗಿ ಈ ವರ್ಷ ತಮಿಳುನಾಡಿಗೆ ನೀರು ಬಿಡುವಂಥ ಅವಶ್ಯಕತೆ ಇಲ್ಲ ಅಥವಾ ನೀರು ಬಿಡಲು ಸಾಧ್ಯವಿಲ್ಲ ಅಂತ ಖುದ್ದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ನೆನಪಿನಲ್ಲಿರಲಿ, CWMA ಅಲ್ಲಿ ಎರಡೂ ರಾಜ್ಯಗಳ ಇನ್ಫ್ಯಾಕ್ಟ್ 3 ರಾಜ್ಯಗಳ ಪ್ರತಿನಿಧಿಗಳಿರ್ತಾರೆ. ಕರ್ನಾಟಕ, ಕೇರಳ, ತಮಿಳುನಾಡು. ನಮ್ಮ ರಾಜ್ಯದಿಂದ ಕೂಡ ಅಧಿಕಾರಿಗಳು ಹೋಗಿರ್ತಾರೆ, ಕೇರಳದಿಂದ ಕೂಡ ಅಧಿಕಾರಿಗಳು ಬಂದಿರ್ತಾರೆ, ತಮಿಳುನಾಡಿನಿಂದ ಕೂಡ ಅಧಿಕಾರಿಗಳು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯವಾರು ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂಥ ಜಲಾಶಯಗಳ ನೀರಿನ ಮಟ್ಟವನ್ನು ಆಧಾರವಾಗಿಟ್ಟುಕೊಂಡು ಆ ಹವಾಮಾನ ಸ್ಥಿತಿಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಮಳೆ ಬರುತ್ತಾ, ಕಾಯಬೇಕಾ, ಬರೋದೇ ಇಲ್ವಾ, ಇದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡೇ ನೀರು ಬಿಡಬೇಕಾ ಬೇಡವಾ ಅನ್ನುವಂಥದ್ದನ್ನು CWMA ಆದೇಶದ ಮೂಲಕ ತಿಳಿಸುವಂಥದ್ದು. ಆದರೆ ಈ ಬಾರಿ ಕರ್ನಾಟಕದಲ್ಲಿ 47% ಮುಂಗಾರಿನ ಕೊರತೆ ಉಂಟಾಗಿದೆ. 47% ನೀರಿನ ಕೊರತೆ ಉಂಟಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಒಂದು ಮಹತ್ವವಾದಂಥ ಆದೇಶವನ್ನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೊಟ್ಟಿರುವಂಥದ್ದು ಕರ್ನಾಟಕದ ಪಾಲಿಗೆ ದೊಡ್ಡ ನಿರಾಳದ ಸುದ್ದಿ ಅಂತ ಹೇಳಬಹುದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಈಗ CWMA ಆದೇಶವನ್ನು ಕೊಟ್ಟಿದೆ, ಅಂದರೆ ಸದ್ಯಕ್ಕಂತೂ ನೀರು ಬಿಡುವಂಥ ಅವಶ್ಯಕತೆ ಇಲ್ಲ ಅಂತ. ಇದೇ ಒಂದು ಆರ್ಡರ್ ಮುಂದಿನ ಮುಂಗಾರಿನವರೆಗೂ ಕೂಡ ಕ್ಯಾರಿ ಆಗುತ್ತಾ ಅಥವಾ ಮೇಲ್ಮನವಿ ಸಲ್ಲಿಸೋದಕ್ಕೆ ತಮಿಳುನಾಡಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಇರುತ್ತಾ ಅಂತ? ಈಗ ಸದ್ಯಕ್ಕಂತೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಕರ್ನಾಟಕಕ್ಕೆ, ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸೋದ್ರ ಬಗ್ಗೆ ಯಾವುದೇ ಆದೇಶವನ್ನ ಕೊಟ್ಟಿಲ್ಲ. ಈ ಮೂಲಕ ಕರ್ನಾಟಕಕ್ಕೆ ಬಿಗ್ ರಿಲೀಫ್ ಅನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಿದೆ. ಇವತ್ತಿನ ಸಭೆಯಲ್ಲಿ ಮುಖ್ಯವಾಗಿ ತಮಿಳುನಾಡಿನ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಕರ್ನಾಟಕ, ತಮಿಳುನಾಡಿಗೆ ಕಾವೇರಿ ನೀರನ್ನ 4 TMC ಮಾತ್ರನೇ ಹರಿಸಿದ್ರೆ, ಇನ್ನೂ ಹೆಚ್ಚಿನ ಪ್ರಮಾಣದ ನೀರನ್ನು ಹರಿಸಬೇಕು. ಮೆಟ್ಟೂರು ಜಲಾಶಯದಲ್ಲಿ ಸುಮಾರು 37 TMC ನೀರು ಮಾತ್ರ ಇದೆ. ಹೀಗಾಗಿ ನಮ್ಮ ಪಾಲಿನ ನೀರನ್ನು ಹರಿಸಲಿಕ್ಕೆ ಕರ್ನಾಟಕಕ್ಕೆ ನಿರ್ದೇಶನವನ್ನು ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡು ವಾದವನ್ನ ಮಂಡಿಸಿದ್ರು. ಆದ್ರೆ ಇದಕ್ಕೆ ಕರ್ನಾಟಕ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಕರ್ನಾಟಕದಲ್ಲಿ ತೀವ್ರವಾಗಿ ಮಳೆ ಕೊರತೆ ಆಗಿದೆ. ಕಾವೇರಿ ಕಣಿವೆ ಡ್ಯಾಂಗಳಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದಿಲ್ಲ. ಸರಾಸರಿ ನೀರಿನ ಪ್ರಮಾಣವನ್ನು ತೆಗೆದುಕೊಂಡ್ರು ಕೂಡ 81 TMC ಅಷ್ಟು ನೀರು ಕೊರತೆ ಆಗಿದೆ. ಈಗ ಜುಲೈ 20 ಇನ್ನೂ 80 TMC ಅಷ್ಟು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರಬೇಕಾಗಿತ್ತು. ಆದ್ರೆ ಅಷ್ಟು ಪ್ರಮಾಣದ ನೀರು ಹರಿದು ಬಂದಿಲ್ಲ. ಹೀಗಾಗಿ ಎಲ್ನಿನೋ ಕಾರಣದಿಂದಾಗಿ ಮಳೆಯ ಕೊರತೆ ಆಗಿದೆ. ಜೊತೆಗೆ ಕರ್ನಾಟಕದಲ್ಲಿ ಈಗ ಕಾವೇರಿ ಕಣಿವೆಯ ನಗರಗಳಿಗೆ, ಪಟ್ಟಣಗಳಿಗೆ, ಗ್ರಾಮಗಳಿಗೆ ಕುಡಿಯುವ ನೀರಿನ ಅಗತ್ಯತೆ ಇದೆ. ವಿಶೇಷವಾಗಿ ಬೆಂಗಳೂರು ಮಹಾನಗರಕ್ಕೂ ಕೂಡ ಪ್ರತಿ ತಿಂಗಳು 1.5 TMC ಅಷ್ಟು ಕುಡಿಯುವ ನೀರಿನ ಅಗತ್ಯತೆ ಇದೆ. ಪರಿಸ್ಥಿತಿ ಇದೆ. ಈ ಕಾರಣಕ್ಕಾಗಿ ನೀರನ್ನು ಹರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀರು ಹರಿಸುವ ಬಗ್ಗೆ ಯಾವುದೇ ಆದೇಶವನ್ನು ಕೊಡಬೇಡಿ ಅಂತೇಳಿ ಕರ್ನಾಟಕದ ಅಧಿಕಾರಿಗಳು ಕೂಡ ಸಭೆಯಲ್ಲಿ ವಾದವನ್ನ ಮಂಡಿಸಿದ್ರು. ಅಂತಿಮವಾಗಿ CWMA ಅಧ್ಯಕ್ಷರಾದಂತಹ SK ಹಲ್ದರ್ ಅವರು ಈಗ ಯಾವುದೇ ನೀರನ್ನು ಹರಿಸಲಿಕ್ಕೆ ಆದೇಶವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಪರಿಸ್ಥಿತಿಯನ್ನು ಇನ್ನೂ 1 ವಾರಗಳ ಕಾಲ ಕಾದು ನೋಡೋಣ. ಈಗ ಜುಲೈ 28ನೇ ತಾರೀಕು ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತೊಮ್ಮೆ ಸಭೆ ಸೇರ್ತಾ ಇದೆ. ಆ ಸಭೆಯಲ್ಲಿ ಪರಿಸ್ಥಿತಿಯನ್ನು ಪರಾಮರ್ಶೆಯನ್ನು ಮಾಡಿ ನಮಗೆ ಸೂಕ್ತ ಶಿಫಾರಸನ್ನು ಮಾಡಲಿ, ಅದರ ಆಧಾರದ ಮೇಲೆ ಮುಂದೆ ತೀರ್ಮಾನ ತೆಗೆದುಕೊಳ್ಳೋಣ ಅಂತೇಳಿ ತಿಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಆದೇಶದಲ್ಲಿ ನೀರು ಹರಿಸೋದ್ರ ಬಗ್ಗೆ ಆದೇಶ ಹೊರಡಿಸಿಲ್ಲ, ಆದ್ರೆ ಕರ್ನಾಟಕಕ್ಕೆ ರಿಲೀಫ್ ಅನ್ನ ಕೊಟ್ಟಿದ್ದಾರೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.